ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ಈ ರೀತಿಯಾಗಿ ಇನ್ನೂ ಆಲೂ ಮೇಥಿ ಪರಾಟನ ಟ್ರೈ ಮಾಡಿಲ್ಲ ಅಲ್ರಿ, ಖಂಡಿತ ಒಂದ್ಸಲ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಹೆಲ್ದಿಯಾಗಿ ಆಲೂ ಮೇಥಿ ಪರಾಟ ರೆಡಿ ಆಗ್ತದೆ ರೀ. ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಇಲ್ಲಿ ನಾನು ಒಂದು 2 ಉಳ್ಳಾಗಡ್ಡಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡನಿ. ಹಂಗೆ ಸ್ವಲ್ಪ ಕರಿಬೇವು ತೊಗೊಂಡ್ರಿ, ಒಂದು ಅರ್ಧ ಇಂಚ್ ಆಗೋಷ್ಟು ಹಸಿ ಶುಂಠಿ ಮತ್ತು ಒಂದು 4 ರಿಂದ 5 ಹಸಿಮೆಣ್ಸಿಕಾಯಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡನಿ. ಈಗ ಇದನ್ನೆಲ್ಲನೂ ಚಾಪರ್ ಒಳಗೆ ಹಾಕಿ ಚಾಪ್ ಮಾಡ್ಕೊಳತ್ತೇನೆ ರೀ. ನಿಮ್ಮ ಹತ್ರ ಶುಂಠಿ ಮತ್ತು ಹಸಿಮೆಣ್ಸಿಕಾಯಿ ಪೇಸ್ಟ್ ಇತ್ತಂದ್ರೆ ಅದನ್ನು ಹಾಕ್ಕೊಳ್ಬೋದು ರೀ. ಇಲ್ಲ ಅಂದ್ರೆ ಹಸಿಮೆಣ್ಸಿಕಾಯಿ ಮತ್ತು ಶುಂಠಿನ ಜಜ್ಜಿಬಿಟ್ಟು ತೊಗೊಳ್ಬೋದು ರೀ. ಉಳ್ಳಾಗಡ್ಡಿ ಏನೈತಲ್ಲ ರೀ ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಳ್ಬೋದು ರೀ. ಇಲ್ಲ ಅಂದ್ರೆ ಈ ರೀತಿ ಚಾಪರ್ ಇತ್ತಂದ್ರೆ ಚಾಪರ್ ಒಳಗೆ ಹಾಕಿ ನೀವು ಕೂಡ ಚಾಪ್ ಮಾಡ್ಕೊಳ್ಬೋದು ರೀ. ಪೂರ್ತಿ ನೈಸಾಗಿ ಅಂದ್ರೆ ಪೂರ್ತಿ ಉಳ್ಳಾಗಡ್ಡಿ ಎಲ್ಲ ಸಣ್ಣಾಗಿ ಚಾಪ್ ಆಗ್ತೈತೆ ರೀ. ಈಗ ನೋಡಿರಿ ಇದು ರೆಡಿ ಆಗೈತಿ. ಇದನ್ನ ಸೈಡ್ ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ಈ ಕಡೆ ನಾವು ಆಲೂ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಬೇಕಾಗ್ತೈತೆ ರೀ. ಇಲ್ಲಿ ಮೊದಲಿಗೆ 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪಿ ತೆಗೆದು ತುರಿದ್ಬಿಟ್ಟು ತೊಗೊಳನ್ರಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೇನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೇನಿ. ನೀವು ಜೀರಿಗೆ ಬದಲಾಗಿ ಜೀರಿಗೆ ಪೌಡ್ರ್ ಇದ್ರೂ ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿ ಹಾಕೇನಿ. ನೀವು ಬೇಕಿದ್ರೆ ಆಲೂಗಡ್ಡೆನ ತುರಿಬೋದು, ಇಲ್ಲಾಂದ್ರೆ ಕೈಯಿಂದ ಸ್ಮ್ಯಾಶ್ನು ಮಾಡಿ ತೊಗೊಳ್ಬೋದು ರೀ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ. ಇದು ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾವು ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿಕಾಯಿ, ಶುಂಠಿ, ಕರಿಬೇವು ಏನು ಚಾಪ್ ಮಾಡಿ ಇಟ್ಟಿದ್ವಲ್ಲ ರೀ ಅದನ್ನು ಹಾಕ್ಕೊಳ್ಬೇಕಾಗ್ತೈತಿ. ಈಗ ಇದನ್ನು ಪೂರ್ತಿಯಾಗಿ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ರೀ. ಮಿಕ್ಸ್ ಮಾಡಿದ್ಮೇಲೆ ನಮ್ಗೆ ಯಾವ ಸೈಜಲ್ಲಿ ಪರಾಟ ಬೇಕಲ್ರಿ ಆ ಸೈಜಲ್ಲಿ ನಾವು ಇದನ್ನು ಎಲ್ಲನೂ ಉಂಡೆ ಮಾಡಿ ಇಟ್ಕೊಳ್ಬೇಕಾಗ್ತೈತೆ ರೀ. ನೋಡಿರಿ ಇಲ್ಲಿ ನಾನು 2 ಆಲೂಗಡ್ಡೆ ತೊಗೊಂಡಿದ್ದೆ, ಅದರಿಂದ ಒಂದು 6 ಉಳ್ಳಿ ರೆಡಿ ಆಗ್ಯಾವ್ರಿ. ಈಗ ಇಲ್ಲೇ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗ್ತೈತೆ ರೀ. ಇಲ್ಲೇ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡನಿ. ಹಂಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕೇನಿ ರೀ. ಈಗ ಇಲ್ಲೇ ನಾನು ಇದಕ್ಕೆ 1 ಕಪ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳತ್ತೇನೆ ರೀ. ಮೆಂತ್ಯ ಸೊಪ್ಪು ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೊಳ್ಬೋದು. ಇದಕ್ಕೆ ಇಷ್ಟ ಹಾಕಬೇಕು ಅಷ್ಟು ಹಾಕಬೇಕಂತೇನಿಲ್ಲ ರೀ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೀನಿ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಸಲ ಇದನ್ನು ಡ್ರೈ ಮಿಕ್ಸ್ ಮಾಡಿಕೊಡ್ರಿ. ಡ್ರೈ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೇವಲ್ಲ ರೀ ಅದೇ ರೀತಿಯಾಗಿ ಸೇಮ್ ಕಲಿಸ್ಕೊಳ್ಬೇಕಾಗ್ತೈತೆ ರೀ. ಪೂರ್ತಿ ಸಾಫ್ಟಾಗಿ ಏನಾರು ಕಲಿಸಿದ್ರೆ ಚಪಾತಿ ಹಿಟ್ಟಿಗಿಂತ ಪರಾಟ ಅಷ್ಟು ಚಲೋ ಬರೋಂಗಿಲ್ಲ ರೀ. ಚಪಾತಿ ಹಿಟ್ಟು ಯಾವ ರೀತಿ ಇರ್ತೈತಲ್ಲ ರೀ ಅದೇ ರೀತಿಯಾಗಿನೇ ಕಲಿಸ್ಕೊಡ್ರಿ. ಈಗ ನೋಡಿರಿ ಈ ರೀತಿಯಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡನಿ. ಇದೇನು ನೆನೆಸೋ ಅವಶ್ಯಕತೆ ಇಲ್ಲ ರೀ, ಕಲಿಸಿದ ತಕ್ಷಣ ಮಾಡ್ಕೊಳ್ಬೋದು. ಈಗ ನೋಡಿರಿ ನಾನು ಚಪಾತಿಗೆ ಯಾವ ರೀತಿ ಉಳಿ ತೊಗೋತೇವಲ್ಲ ರೀ ಅದಕ್ಕಿಂತ ಸ್ವಲ್ಪ ಜಾಸ್ತಿನ ಕನಕ ತೊಗೊಂಡನ್ರಿ. ಈ ರೀತಿಯಾಗಿ ಬಟ್ಲ್ ಶೇಪ್ ಒಳಗೆ ಮಾಡ್ಕೊಳ್ಬೇಕಾಗ್ತೈತೆ ರೀ. ಬಟ್ಲ್ ಶೇಪ್ ಒಳಗೆ ಮಾಡಿದ್ಮೇಲೆ ಇದಕ್ಕೆ ಮಾಡಿ ಇಟ್ಟಿರುವಂಥ ಆಲೂ ಸ್ಟಫಿಂಗ್ನ ಹಾಕ್ಕೊಳ್ಬೇಕಾಗ್ತೈತಿ. ಆಲೂ ಸ್ಟಫಿಂಗ್ ಹಾಕಿದ್ಮೇಲೆ ಹೆಬ್ಬೆಳ್ಳಿಂದ ಈ ರೀತಿ ಆಲೂ ಸ್ಟಫಿಂಗ್ನ ಒಳಗೆ ಪ್ರೆಸ್ ಮಾಡ್ಕೊಳ್ತಾ ಇರ್ಬೇಕು ರೀ. ಹಂಗೆ ಸೈಡ್ ಬಳ್ಳಿಂದ ಈ ರೀತಿ ಕನಕನ ಮೇಲೆ ಎಬ್ಬಿಸ್ಕೊಳ್ತಾ ಬಂದು ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕಾಗ್ತೈತೆ ರೀ. ಈ ರೀತಿ ಕ್ಲೋಸ್ ಮಾಡಿದ್ಮೇಲೆ ಕೈಯಿಂದ ಎಷ್ಟಾಗ್ತೈತೆ ಅಷ್ಟು ಫ್ಲ್ಯಾಟ್ ಮಾಡಿಕೊಡ್ರಿ. ಆಮೇಲೆ ಇದಕ್ಕೆ ಒಣ ಹಿಟ್ಟನ್ನ ಹಚ್ಚಿಬಿಟ್ಟು ಲಟ್ಟಿಸ್ಕೊಳ್ಬೇಕಾಗ್ತೈತೆ ರೀ. ನಿಮಗೆ ಪರಾಟ ಎಷ್ಟು ದಪ್ಪ ಬೇಕು ಅಥವಾ ಎಷ್ಟು ದೊಡ್ಡ ಸೈಜ್ ಬೇಕು ಅಂತ ಹೇಳಿ ನೋಡ್ಕೊಂಬಿಟ್ಟು ಲಟ್ಟಿಸ್ಕೊಳ್ಬೇಕಾಗ್ತದೆ ರೀ. ನಾನು ಇಲ್ಲಿ ಚಪಾತಿಗಿಂತ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಂಡನ್ರಿ. ನೋಡಿರಿ ಈಗ ರೆಡಿ ಆಗೈತಿ. ಇದನ್ನು ನಾನು ಬೇಯಿಸ್ಕೊಳ್ಳೋಕೆ ಸೈಡ್ ತೆವಿನ ಕಾಯಕ್ಕಿಟ್ಟಿದ್ದೆ ರೀ. ತೆವಿ ಕಾದ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಚಲೋ ತಂಗ 2 ಸೈಡ ಬೇಯಿಸ್ಕೊಳ್ಬೇಕಾಗ್ತದೆ ರೀ. ನಿಮ್ಗೆ ಇದು ತುಪ್ಪದ ಜೊತೆ ಅಥವಾ ಬೆಣ್ಣೆ ಜೊತೆ ಅಥವಾ ಎಣ್ಣೆ ಹಚ್ಚಿ ಕೂಡ ಬೇಯಿಸ್ಕೊಳ್ಬೋದು ರೀ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿಬಿಟ್ಟು ಬೇಯಿಸ್ಕೊಳತ್ತೇನೆ ರೀ. ಭಾಳ ಅಂದ್ರೆ ಭಾಳ ಹೆಲ್ದಿಯಾಗಿರೋಂಥ ಈ ಟೇಸ್ಟಿಯಾಗಿರೋಂಥ ಈ ಆಲೂ ಮೇಥಿ ಪರಾಟನ ನೀವು ಒಂದು ಸಲ ಟ್ರೈ ಮಾಡಿರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಣ್ಣ ಮಕ್ಕಳಿಗೆ ಬೇಕಿದ್ರೆ ನೀವು ಸಣ್ಣ ಬೇಬಿ ಪರಾಟ ಮಾಡಿಕೊಡ್ಬೋದು ರೀ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಟಿಫಿನ್ ಬಾಕ್ಸಿಗೆ ಹಾಕ್ಕೊಡ್ಬೋದು ರೀ. ಈಗ ನೋಡಿರಿ ಇದೇ ರೀತಿಯಾಗಿ ಸೇಮ್ ಇನ್ನೊಂದನ್ನು ನಿಮ್ಗೆ ತೋರಿಸತ್ತೀನಿ. ಅದೇ ರೀತಿಯಾಗಿನ ಕನಕನ ತೊಗೊಂಡ್ಬಿಟ್ಟು ಅದ್ರೊಳಗೆ ಆಲೂ ಸ್ಟಫಿಂಗ್ನ ಫಿಲ್ ಮಾಡಿಬಿಟ್ಟು ಸ್ವಲ್ಪ ಒಣ ಹಿಟ್ಟನ್ನ ಹಚ್ಚಿಬಿಟ್ಟು ಲಟ್ಟಿಸ್ಕೊಂಡ್ರೆ ಆಲೂ ಮೇಥಿ ಪರಾಟ ಸೂಪರಾಗಿ ರೆಡಿ ಆಗ್ತಾವ್ರಿ. ನೀವು ಸಹಿತ ಇದನ್ನು ನೋಡಿಬಿಟ್ಟು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಈ ಆಲೂ ಮೇಥಿ ಪರಾಟ ಹಂಗನೂ ತಿನ್ಬೋದು ರೀ, ಇಲ್ಲಾಂದ್ರೆ ಮೊಸರು ಜೊತೆ, ಉಪ್ಪಿನಕಾಯಿ ಜೊತೆ ಅಥವಾ ಬೆಣ್ಣೆ ತುಪ್ಪನೂ ಹಾಕ್ಕೊಂಡು ತಿನ್ಬೋದು ರೀ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ನೀವು ಸಹಿತ ಇದನ್ನು ನೋಡಿಬಿಟ್ಟು ಒಂದು ಸಲ ಮಾಡ್ಕೊಳ್ತೀರಿ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.